ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಹಾಕಿ ಬೇಜಾರಾಗಿದ್ದರೆ ಈ ಥರ ಕುಚ್ಚನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ, ನಾನಿಲ್ಲಿ ಈ ಥರ ನಾರ್ಮಲ್ ನೀಡಲ್ಗೆ ಸ್ವಲ್ಪ ಉದ್ದವಾಗಿದೆ. ನಾರ್ಮಲ್ ನೀಡು ಅಂದರೆ ಉದ್ದ ಅಂದರೆ ಬಿಗ್ ಇದೆ. ಇದಕ್ಕೆ ನಾನು 4 ಎಳೆ ಸಿಲ್ಕ್ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕ ಸೂಜಿಗೆ ಈ ಥರ ಕಾಟನ್ ಥ್ರೆಡನ್ನು ಪೋಣಿಸಿ ನೋಡಿ, ಇಲ್ಲಿ ಒಂದು ಗಂಟನ್ನು ಹಾಕಿದ್ದೀನಿ. ಇದು ಈ ಥರ ಬರಬೇಕು. ಆ ಥರ ನಾನು ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತಗೊಂಡು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬರೀ ಚಿಕ್ಕ ರೌಂಡ್ ಬೀಡ್ಸ್ ಮಾತ್ರ. ನಾವು ಕ್ರೋಶೆ ಹಾಕೋದಕ್ಕೆ ಆರ್ಚ್ಗೆ ಯೂಸ್ ಮಾಡ್ತೀವಲ್ಲ, ಆ ಥರ ಬೀಡ್ಸ್ಗಳು. ಹಾಗೆ ನಾರ್ಮಲ್ ನೀಡಲು ಯಾವ ಥರ ಅಂತ ತೋರಿಸ್ತೀನಿ. ಮೊದಲು ನೀವು ಸೀರೆಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ನಾನು 2 ಮಾಡಿ ತೋರಿಸ್ತೀನಿ. ಮೊದಲು ನೋಡಿ, ಈ ಥರ ಸೀರೆಗೆ ಈ 4 ಎಳೆ ಪೋಣಿಸಿಟ್ಕೊಂಡಿರೋ ಥ್ರೆಡನ್ನು ಈ ಥರ ತರ್ತೀನಿ. 4 ಎಳೆ ಇದೆಯಲ್ಲ, ಇದನ್ನು ಈ ಥರ ಮಾಡಿಕೊಂಡಾಗ 8 ಎಳೆ ಆಗುತ್ತೆ ಇದು. ಇವಾಗ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಪಕ್ಕದಲ್ಲೇ ಮತ್ತೆ ಈ ಥರ ನೀಡಲನ್ನು ಚುಚ್ಕೊಂಡು ಒಂದು ಪಾಯಿಂಟಷ್ಟು ಬಿಟ್ಕೊಂಡಿದ್ದೀನಿ ಗ್ಯಾಪು. ಪಕ್ಕದಲ್ಲೇ ನೀಡಲನ್ನ ಚುಚ್ಕೊಂಡು ಮತ್ತೆ ಈ ದಾರನ ಮೇಲೆ ತರ್ತೀನಿ. ತಂದು ಈಗ ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ಈಗ ಇದನ್ನು ಕೂಡ ಸೇಮ್ ಇದೇ ಥರ ಗಂಟನ್ನು ಹಾಕ್ತೀನಿ. ಓಕೆ, ಈ ಥರ ಗಂಟು ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಬೆರಳಿನಷ್ಟು ಗ್ಯಾಪ್ ಇಟ್ಕೊಂಡು ಮತ್ತೆ ನೀಡಲನ್ನು ಚುಚ್ಕೊತೀನಿ. ಇದನ್ನು ಕೂಡ ಸೇಮ್ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. 2 ಮಾಡಿ ತೋರಿಸ್ತೀನಿ ನಾನು. ತುಂಬ ಗ್ರ್ಯಾಂಡಾಗಿ ಬರುತ್ತೆ. ನೀವು ಸೀರೆಗೆ ಮಾಡ್ತಾ ಇದ್ದರೆ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿದೆಯೋ ಆ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಮಾಡ್ಕೋತೀನಿ. ನೀವು ಕಲಿತಾ ಇದ್ದರೆ ಸ್ವಲ್ಪ ಸ್ವಲ್ಪ ಮಾಡಿ ಕಲಿಯೋದು ಬೆಟರು. ಈ ಥರ ಡಿಸೈನ್ಸ್ ಏನಾದರೂ ಕಲಿಯೋದಿದ್ದರೆ 1 ಅಥವಾ 2 ಕುಚ್ಚನ್ನು ಹಾಕಿ ಕಲ್ಕೋಬೋದು. ಕಲಿಬೇಕಾದ್ರೆ ಪೂರ್ತಿ ಸೀರೆಗೆ ಹಾಕಿ ಕಲಿಯೋದಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ಸೇಮ್ ಇದೇ ಥರ ಗಂಟನ್ನು ಹಾಕ್ತೀನಿ. ನಾರ್ಮಲ್ ನಾಟ್ ಹಾಕ್ತೀವಲ್ಲ, ಆ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಈ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಈ ನೀಡಲ್ ಇದೆಯಲ್ಲ, ಈ ಥ್ರೆಡ್ ಇದೆಯಲ್ಲ, ಇದನ್ನು ಈ ಫಸ್ಟ್ ಒಂದು ಸೈಡ್ ಹಾಕಿದ್ದೀನಲ್ಲ ಇಲ್ಲಿ ಥ್ರೆಡ್ಡು, ಅದರ ಒಳಗಡೆಗೆ ಈ ಥರ ಹಾಕ್ತೀನಿ. ಹಾಕಿದ ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಆವಾಗಲೇ ತೋರಿಸಿದ್ನಲ್ಲ ಚಿಕ್ಕ ಬೀಡು, ಈ ಬೀಡನ್ನು ಹಾಕಿ ಇದರ ಒಳಗಡೆ ಈ ಥರ ಪಾಸ್ ಮಾಡ್ಕೋತೀನಿ. ಮತ್ತು ಈ ಥ್ರೆಡ್ ಇದೆಯಲ್ಲ, ಇದನ್ನು ಈ ಕಡೆ ಹಾಕ್ತೀನಿ. ಇದರ ಒಳಗಡೆ ಹಾಕಿ ಈ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಕೆಳಗಡೆಯಿಂದ ತಗೋತೀನಿ. ಈ ಥರ ತಗೊಂಡು ಈ ದಾರನ ಇದ್ರ ಒಳಗಡೆಯಿಂದ ಈ ಥರ ಪಾಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಮತ್ತು ನೆಕ್ಸ್ಟು ಇವಾಗ 2 ಬೀಡ್ಸ್ ಹಾಕ್ತೀನಿ. 2 ಬೀಡ್ಸ್ ಹಾಕಿ ಈ ಥ್ರೆಡ್ ಇದೆಯಲ್ಲ, ಇದನ್ನು ಈ ಥರ ಹಾಕ್ಕೋಬೇಕು. ಹಾಕಿ ಈ ಬೀಡನ್ನು ಇದ್ರ ಒಳಗಡೆ ಈ ಥರ ಪಾಸ್ ಮಾಡ್ಕೋತೀನಿ. ಈ ಥರ ಪಾಸ್ ಮಾಡಿಕೊಂಡು ಮತ್ತೆ ಈ ಕಾಟನ್ ಥ್ರೆಡ್ ಇದೆಯಲ್ಲ, ಈ ಕಡೆ ಹಾಕ್ಕೋಬೇಕು. ಇದ್ರ ಒಳಗಡೆ ಹಾಕಿ ಈ ಬೀಡ್ಸ್ ಇಂದ ಈ ಥರ ಕೆಳಗಡೆಯಿಂದ ಈ ಥರ ತಗೊಂಡು ಈ ದಾರನ ಇದ್ರ ಹೊರಗಡೆ ತರಬೇಕು. ಈ ಥರ ನೋಡಿ, ಈ ಥರ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇವಾಗ 3 ಬೀಡ್ಸ್ ಹಾಕ್ತೀನಿ. 3 ಬೀಡ್ಸ್ ಹಾಕಿ ಸೇಮ್ ಮತ್ತೆ ಫಸ್ಟ್ ಒನ್ ಹಾಕಿದ್ದೀನಲ್ಲ, ಅಲ್ಲಿಂದ ಈ ಥರ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ ಅದರ ಒಳಗಡೆಗೆ. ನೆಕ್ಸ್ಟ್ ಪಕ್ಕಕ್ಕಿರೋ ಥ್ರೆಡ್ ಇದೆಯಲ್ಲ, ಇಲ್ಲಿ ಹಾಕಿ ಮತ್ತೆ ಈ 3 ಬೀಡ್ಗಳಿಂದ ಈ ದಾರನ ಹೊರಗಡೆ ತೆಗಿತೀನಿ.
ನೋಡಿ ಈ ಥರ. ಇದಕ್ಕೆ 4 ಎಳೆನೇ ತಗೊಳ್ಳಿ, ಯಾಕಂದರೆ ದಪ್ಪ ಆದರೆ ಈ ಬೀಡ್ ಒಳಗಡೆಯಿಂದ ಬರಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಬರುತ್ತೆ. ಇವಾಗ ನೆಕ್ಸ್ಟ್ 4 ಬೀಡ್ ಹಾಕ್ತೀನಿ. ಸೇಮ್ ಇದೇ ಥರ ಪ್ರೊಸೀಜರ್, ಮಾತ್ರ ಸೇಮು. ಬೀಡ್ಸ್ಗಳು ಒಂದೊಂದು ಕೌಂಟಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕಿ ಇದ್ರ ಒಳಗಡೆಗೆ ಬೀಡನ್ನು ಪಾಸ್ ಮಾಡ್ಕೊತೀನಿ. ಇವಾಗ ಮತ್ತೆ ಈ ಥ್ರೆಡ್ ಇದೆಯಲ್ಲ, ಈ ಕಡೆ ಹಾಕ್ಕೊತೀನಿ. ಈ 4 ಬೀಡ್ಗಳಿಂದ ಮತ್ತೆ ಕೆಳಗಡೆಯಿಂದ ತಗೋಬೇಕು. ಆವಾಗ ಈ ಥ್ರೆಡ್ಡು ಹೊರಗಡೆ ಬರುತ್ತೆ. ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇವಾಗ ಈ ಎರಡನ್ನೂ ಸೇರಿ ಇಲ್ಲಿ ಗಂಟನ್ನು ಹಾಕ್ತೀನಿ. ಒಂಥರ ಗೋಪುರ ಶೇಪಲ್ಲಿ ಬರುತ್ತೆ. ಟ್ರಯಾಂಗಲೂ ಅನ್ನಿಸುತ್ತೆ, ಹಾಗೆ ಗೋಪುರ ಥರನೂ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಮತ್ತು ನೆಕ್ಸ್ಟು ಒಂದು ಬೀಡನ್ನು ಪೋಣಿಸ್ಕೊಂಡಿದ್ದೀನಿ. ಈ ಥ್ರೆಡ್ ಒಳಗಡೆ ಒಂದು ಬೀಡನ್ನು ಈ ಥರ ಹಾಕ್ತೀನಿ. ಈಗ ನೆಕ್ಸ್ಟು ಇದೇ ಥ್ರೆಡ್ಡನ್ನು ಈ ಕಡೆ ಹಾಕ್ತೀನಿ. ಈ ಬೀಡನ್ನು ಈ ಥರ ಇಲ್ಲಿಂದ ಹೊರಗಡೆ ತೆಗಿಬೇಕು. ಈ ಥರ ನೋಡಿ ಈ ಥರ. ಮತ್ತು ನೆಕ್ಸ್ಟು 2 ಬೀಡ್ಸ್ ಹಾಕ್ತೀನಿ. ಅರ್ಥ ಆಯಿತು ಅನ್ಕೋತೀನಿ, ಫಸ್ಟ್ ಒಂದು ತೋರಿಸಿದ್ನಲ್ಲ. ಈಗ 2 ಬೀಡ್ ಹಾಕಿ ಇದನ್ನ ಈ ಥರ ಅಗಲವಾಗಿ ಮಾಡಿಕೊಂಡು ಇದ್ರ ಒಳಗಡೆ ಹಾಕಿ ಬೀಡನ್ನು ಹಾಕ್ತೀನಿ. ಈಗ ನೆಕ್ಸ್ಟ್ ಇದೇ ಕಾಟನ್ ಥ್ರೆಡನ್ನು ತಗೊಂಡು ಈ ಕಡೆ ಹಾಕ್ತೀನಿ. ಈ ಥರ ಈ 2 ಬೀಡ್ ಇದೆಯಲ್ಲ, ಕೆಳಗಡೆಯಿಂದ ನೀಡಲನ್ನು ಚುಚ್ಕೊಂಡು ಈ ದಾರನ ಹೊರಗಡೆ ತೆಗಿಬೇಕು. ಈ ಥರ ಸಲೀಸಾಗಿ ಬರುತ್ತೆ. 4 ಎಳೆ ತೊಗೊಂಡ್ಬಿಟ್ರೆ. 6 ಎಳೆ ತೊಗೊಂಡ್ರೆ ಸ್ವಲ್ಪ ದಪ್ಪ ಅನಿಸುತ್ತೆ, ಬರೋದಿಲ್ಲ ಬೇಗ. 6 ಎಳೆ ತೊಗೊಂಡ್ರೆ ನಮಗದು ಮತ್ತೆ 12 ಎಳೆ ಆಗುತ್ತೆ ವಾಪಸ್ ಡಬಲ್ ಮಾಡಿಕೊಂಡಾಗ. ಈಗ 3 ಬೀಡ್ಸು ಈ ಕಡೆ ಹಾಕ್ಕೋಬೇಕು. ಮೊದಲು ಥ್ರೆಡ್ ಒಳಗಡೆ ಈ ಥರ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಈ ಕಡೆ ಹಾಕ್ಕೋತೀನಿ. ಇವಾಗ ಈ ಕಡೆ ಥ್ರೆಡನ್ನು ಹಾಕಿ ಈ 3 ಬೀಡ್ ಇದೆಯಲ್ಲ, ಇದರ ಒಳಗಡೆಯಿಂದ ಈ ದಾರನ ಈ ಥರ ಹೊರಗಡೆ ತೆಗಿತೀನಿ. ನೋಡಿ ಈ ಥರ. ಇಷ್ಟಕ್ಕೂ ಕೂಡ ಸಾಕು ಮಾಡ್ಕೋಬೋದು ನೀವು. 4 ಅಂದರೆ ಇಲ್ಲಿ 3rd ಸ್ಟೆಪ್ಗೆ ಸಾಕಂದರೆ ಇಲ್ಲಿಗೂ ಕೂಡ ಎಂಡ್ ಮಾಡ್ಕೋಬೋದು. ಇವಾಗ 4 ಬೀಡ್ ಹಾಕ್ತೀನಿ. ಈ ಥ್ರೆಡನ್ನು ಅಗಲ ಮಾಡಿಕೊಂಡು ಬೀಡನ್ನು ಇದ್ರ ಒಳಗಡೆಗೆ ಪಾಸ್ ಮಾಡ್ಕೊತೀನಿ. ಈಗ ನೆಕ್ಸ್ಟ್ ಮತ್ತೆ ಇದೇ ಥ್ರೆಡನ್ನು ಈ ಕಡೆ ಹಾಕ್ತೀನಿ. ಇವಾಗ ಹಾಕಿ ಈ ಎಲ್ಲ ಬೀಡ್ಗಳಿಂದ ಕೆಳಗಡೆಯಿಂದ ನೀಡಲನ್ನು ಈ ಥರ ತೆಗೆದು ಥ್ರೆಡನ್ನು ಹೊರಗಡೆ ತಕ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಈ ಎರಡನ್ನೂ ಸೇರಿ ಇವಾಗ ಗಂಟು ಹಾಕ್ತೀನಿ. ನೋಡಿ ಈ ಥರ ಬರುತ್ತೆ. ಓಕೆ, ನೋಡಿ ಕಂಪ್ಲೀಟ್ ಆಗಿದೆ. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ 130 ಎಳೆ ಇರೋ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಒಳಗಡೆಯಿಂದ ಹಾಕಬೇಕು. ಈ ಥರ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಕುಚ್ಚು ದಪ್ಪ ಕೂಡ ಮಾಡ್ಕೋಬೋದು, ತೆಳು ಕೂಡ ಮಾಡ್ಕೋಬೋದು. ಇದಕ್ಕೆ ಹೀಗೆ ಹಾಕಬೇಕಂತೇನಿಲ್ಲ. ಕುಚ್ಚು ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಆ ನೀಡಲನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋತೀನಿ, ಪೂರ್ತಿಯಾಗಿ ತಗೋಬಾರ್ದು. ಇವಾಗ ಹೂ ಕಟ್ತೀವಲ್ಲ, ಆ ಥರ ಒಂದು
ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ಡು ದಪ್ಪ ಬೇಕಂದರೆ 4 ಎಳೆಯಿಂದ ಕೂಡ ಹಾಕ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಕುಚ್ಚು ಅಂತ. ಇದಕ್ಕೂ ಕೂಡ ಸೇಮ್ ಇದೇ ಥರ ಕುಚ್ಚು ಹಾಕ್ತೀನಿ. ಓಕೆ, ನೋಡಿ ಇದಕ್ಕೂ ಕೂಡ ಕುಚ್ಚನ್ನು ಹಾಕಿದ್ದೀನಿ. ಫಸ್ಟ್ ನಾವು ಎಷ್ಟು ಉದ್ದ ಕಟ್ ಮಾಡ್ಕೊಂಡಿರ್ತೀವೋ 2 ಕುಚ್ಚನ್ನು ಅಷ್ಟೇ ಅಳತೆಗೆ ನಾವು ಕಟ್ ಮಾಡ್ಕೋಬೇಕು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೋಬೋದು. ನನಗೆ ಅನಿಸಿದ ಮಟ್ಟಿಗೆ ಇಷ್ಟು ಗ್ಯಾಪು ಕರೆಕ್ಟ್ ಇದೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಹತ್ರ ಬೇಕಿದ್ರೂ ಮಾಡ್ಕೊಳ್ಳಿ, ಇನ್ನೂ ದೂರ ಬೇಕಿದ್ರೂ ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ಡಿಸೈನ್ಗೆ 400 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.